ಮದ್ಯಪ್ರಿಯರಿಗೆ ಶಾಕ್ ನೀಡಿದೆ ಸರ್ಕಾರ. ಬಜೆಟ್ಗೂ ಮುನ್ನವೇ ಮದ್ಯದ ದರ ಏರಿಕೆಯಾಗಲಿದೆ. ಜನವರಿ 20ರಿಂದಲೇ ಹೊಸ ದರ ಜಾರಿಯಾಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 10 ರಿಂದ 50 ರೂಪಾಯಿ ತನಕ ದರ ಏರಿಕೆ. ನಿರೀಕ್ಷಿತ ಆದಾಯ ಬಾರದ ಹಿನ್ನೆಲೆ ದರ ಏರಿಕೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಾರಿಗೆಯ ದರ ಆಯಿತು, ಅದಾದ ಬಳಿಕ ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ ಸರ್ಕಾರದಿಂದ. ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದು ಕೊಡುವಂತ ಇಲಾಖೆ ಅಬಕಾರಿ. ಆದರೆ ನಿರೀಕ್ಷಿತ ಆದಾಯ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ದರ ಏರಿಕೆ ಮಾಡಿದೆ ಸರ್ಕಾರ. ಜನವರಿ ಹೊಸ ವರ್ಷದ 20ನೇ ತಾರೀಕಿನಿಂದಲೇ ಈ ದರ ಇಂಪ್ಲಿಮೆಂಟ್ ಆಗುತ್ತೆ. ಅಲ್ಲಿಗೆ ಮದ್ಯಪ್ರಿಯರು ಸ್ವಲ್ಪ ಜೇಬನ್ನ ಗಟ್ಟಿ ಮಾಡಿಕೊಂಡೇ ಹೋಗಬೇಕಾಗತ್ತೆ. ಅಬಕಾರಿ ಇಲಾಖೆ ಅತಿ ಹೆಚ್ಚು ಆದಾಯ ತಂದುಕೊಡುವಂತಹ ಇಲಾಖೆ ಸರ್ಕಾರಕ್ಕೆ. ಬಟ್ ಈಗ ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಸರ್ಕಾರದಿಂದ. ನೀವೇ ಜಾಸ್ತಿ ರೆವಿನ್ಯೂ ಕೊಡೋದು, ಆದರೆ ನಿಮಗೆ ಸರ್ಕಾರ ಈಗ ಹೊರೆ ಹೊರಿಸ್ತಾ ಇದೆ. ಇದೇ ತಿಂಗಳು 20ನೇ ತಾರೀಕಿನಿಂದ ಹೊಸ ದರ ಏರಿಕೆ ಅಂತೆ. 10 ರಿಂದ 50 ರೂಪಾಯಿ ತನಕ ಕೂಡ ದರ ಏರಿಕೆ ಇರುತ್ತೆ ಅನ್ನೋದ್ರ ಡೀಟೇಲ್ಸ್ ಇದೆ. ಮದ್ಯಪ್ರಿಯರಿಗೆ ಶಾಕ್ ನೀಡಿದೆ ಸರ್ಕಾರ. ಬಜೆಟ್ಗೂ ಮುನ್ನವೇ ಮದ್ಯದ ದರ ಏರಿಕೆಯಾಗಲಿದೆ. ಜನವರಿ 20ರಿಂದಲೇ ಹೊಸ ದರ ಜಾರಿಯಾಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 10 ರಿಂದ 50 ರೂಪಾಯಿ ತನಕ ದರ ಏರಿಕೆ. ನಿರೀಕ್ಷಿತ ಆದಾಯ ಬಾರದ ಹಿನ್ನೆಲೆ ದರ ಏರಿಕೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಾರಿಗೆಯ ದರ ಆಯಿತು, ಅದಾದ ಬಳಿಕ ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ ಸರ್ಕಾರದಿಂದ. ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದು ಕೊಡುವಂತ ಇಲಾಖೆ ಅಬಕಾರಿ. ಆದರೆ ನಿರೀಕ್ಷಿತ ಆದಾಯ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ದರ ಏರಿಕೆ ಮಾಡಿದೆ ಸರ್ಕಾರ. ಜನವರಿ ಹೊಸ ವರ್ಷದ 20ನೇ ತಾರೀಕಿನಿಂದಲೇ ಈ ದರ ಇಂಪ್ಲಿಮೆಂಟ್ ಆಗುತ್ತೆ. ಅಲ್ಲಿಗೆ ಮದ್ಯಪ್ರಿಯರು ಸ್ವಲ್ಪ ಜೇಬನ್ನ ಗಟ್ಟಿ ಮಾಡಿಕೊಂಡೇ ಹೋಗಬೇಕಾಗತ್ತೆ. ಅಬಕಾರಿ ಇಲಾಖೆ ಅತಿ ಹೆಚ್ಚು ಆದಾಯ ತಂದುಕೊಡುವಂತಹ ಇಲಾಖೆ ಸರ್ಕಾರಕ್ಕೆ. ಬಟ್ ಈಗ ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಸರ್ಕಾರದಿಂದ. ನೀವೇ ಜಾಸ್ತಿ ರೆವಿನ್ಯೂ ಕೊಡೋದು, ಆದರೆ ನಿಮಗೆ ಸರ್ಕಾರ ಈಗ ಹೊರೆ ಹೊರಿಸ್ತಾ ಇದೆ. ಇದೇ ತಿಂಗಳು 20ನೇ ತಾರೀಕಿನಿಂದ ಹೊಸ ದರ ಏರಿಕೆ ಅಂತೆ. 10 ರಿಂದ 50 ರೂಪಾಯಿ ತನಕ ಕೂಡ ದರ ಏರಿಕೆ ಇರುತ್ತೆ ಅನ್ನೋದ್ರ ಡೀಟೇಲ್ಸ್ ಇದೆ. ಮದ್ಯಪ್ರಿಯರಿಗೆ ಶಾಕ್ ನೀಡಿದೆ ಸರ್ಕಾರ. ಬಜೆಟ್ಗೂ ಮುನ್ನವೇ ಮದ್ಯದ ದರ ಏರಿಕೆಯಾಗಲಿದೆ. ಜನವರಿ 20ರಿಂದಲೇ ಹೊಸ ದರ ಜಾರಿಯಾಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 10 ರಿಂದ 50 ರೂಪಾಯಿ ತನಕ ದರ ಏರಿಕೆ. ನಿರೀಕ್ಷಿತ ಆದಾಯ ಬಾರದ ಹಿನ್ನೆಲೆ ದರ ಏರಿಕೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಾರಿಗೆಯ ದರ ಆಯಿತು, ಅದಾದ ಬಳಿಕ ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ ಸರ್ಕಾರದಿಂದ. ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದು ಕೊಡುವಂತ ಇಲಾಖೆ ಅಬಕಾರಿ. ಆದರೆ ನಿರೀಕ್ಷಿತ ಆದಾಯ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ದರ ಏರಿಕೆ ಮಾಡಿದೆ ಸರ್ಕಾರ. ಜನವರಿ ಹೊಸ ವರ್ಷದ 20ನೇ ತಾರೀಕಿನಿಂದಲೇ ಈ ದರ ಇಂಪ್ಲಿಮೆಂಟ್ ಆಗುತ್ತೆ. ಅಲ್ಲಿಗೆ ಮದ್ಯಪ್ರಿಯರು ಸ್ವಲ್ಪ ಜೇಬನ್ನ ಗಟ್ಟಿ ಮಾಡಿಕೊಂಡೇ ಹೋಗಬೇಕಾಗತ್ತೆ. ಅಬಕಾರಿ ಇಲಾಖೆ ಅತಿ ಹೆಚ್ಚು ಆದಾಯ ತಂದುಕೊಡುವಂತಹ ಇಲಾಖೆ ಸರ್ಕಾರಕ್ಕೆ. ಬಟ್ ಈಗ ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಸರ್ಕಾರದಿಂದ. ನೀವೇ ಜಾಸ್ತಿ ರೆವಿನ್ಯೂ ಕೊಡೋದು, ಆದರೆ ನಿಮಗೆ ಸರ್ಕಾರ ಈಗ ಹೊರೆ ಹೊರಿಸ್ತಾ ಇದೆ. ಇದೇ ತಿಂಗಳು 20ನೇ ತಾರೀಕಿನಿಂದ ಹೊಸ ದರ ಏರಿಕೆ ಅಂತೆ. 10 ರಿಂದ 50 ರೂಪಾಯಿ ತನಕ ಕೂಡ ದರ ಏರಿಕೆ ಇರುತ್ತೆ ಅನ್ನೋದರ ಡೀಟೇಲ್ಸ್ ಇದೆ. ಮದ್ಯಪ್ರಿಯರಿಗೆ ಶಾಕ್ ನೀಡಿದೆ ಸರ್ಕಾರ. ಬಜೆಟ್ಗೂ ಮುನ್ನವೇ ಮದ್ಯದ ದರ ಏರಿಕೆಯಾಗಲಿದೆ. ಜನವರಿ 20ರಿಂದಲೇ ಹೊಸ ದರ ಜಾರಿಯಾಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 10 ರಿಂದ 50 ರೂಪಾಯಿ ತನಕ ದರ ಏರಿಕೆ.
ನಿರೀಕ್ಷಿತ ಆದಾಯ ಬಾರದ ಹಿನ್ನೆಲೆ ದರ ಏರಿಕೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಾರಿಗೆಯ ದರ ಆಯಿತು, ಅದಾದ ಬಳಿಕ ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ ಸರ್ಕಾರದಿಂದ. ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದು ಕೊಡುವಂತ ಇಲಾಖೆ ಅಬಕಾರಿ. ಆದರೆ ನಿರೀಕ್ಷಿತ ಆದಾಯ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ದರ ಏರಿಕೆ ಮಾಡಿದೆ ಸರ್ಕಾರ. ಜನವರಿ ಹೊಸ ವರ್ಷದ 20ನೇ ತಾರೀಕಿನಿಂದಲೇ ಈ ದರ ಇಂಪ್ಲಿಮೆಂಟ್ ಆಗುತ್ತೆ. ಅಲ್ಲಿಗೆ ಮದ್ಯಪ್ರಿಯರು ಸ್ವಲ್ಪ ಜೇಬನ್ನ ಗಟ್ಟಿ ಮಾಡಿಕೊಂಡೇ ಹೋಗಬೇಕಾಗತ್ತೆ. ಅಬಕಾರಿ ಇಲಾಖೆ ಅತಿ ಹೆಚ್ಚು ಆದಾಯ ತಂದುಕೊಡುವಂತಹ ಇಲಾಖೆ ಸರ್ಕಾರಕ್ಕೆ. ಬಟ್ ಈಗ ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಸರ್ಕಾರದಿಂದ. ನೀವೇ ಜಾಸ್ತಿ ರೆವಿನ್ಯೂ ಕೊಡೋದು, ಆದರೆ ನಿಮಗೆ ಸರ್ಕಾರ ಈಗ ಹೊರೆ ಹೊರಿಸ್ತಾ ಇದೆ. ಇದೇ ತಿಂಗಳು 20ನೇ ತಾರೀಕಿನಿಂದ ಹೊಸ ದರ ಏರಿಕೆ ಅಂತೆ. 10 ರಿಂದ 50 ರೂಪಾಯಿ ತನಕ ಕೂಡ ದರ ಏರಿಕೆ ಇರುತ್ತೆ ಅನ್ನೋದ್ರ ಡೀಟೇಲ್ಸ್ ಇದೆ. ಮದ್ಯಪ್ರಿಯರಿಗೆ ಶಾಕ್ ನೀಡಿದೆ ಸರ್ಕಾರ. ಬಜೆಟ್ಗೂ ಮುನ್ನವೇ ಮದ್ಯದ ದರ ಏರಿಕೆಯಾಗಲಿದೆ. ಜನವರಿ 20ರಿಂದಲೇ ಹೊಸ ದರ ಜಾರಿಯಾಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 10 ರಿಂದ 50 ರೂಪಾಯಿ ತನಕ ದರ ಏರಿಕೆ. ನಿರೀಕ್ಷಿತ ಆದಾಯ ಬಾರದ ಹಿನ್ನೆಲೆ ದರ ಏರಿಕೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಾರಿಗೆಯ ದರ ಆಯಿತು, ಅದಾದ ಬಳಿಕ ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ ಸರ್ಕಾರದಿಂದ. ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದು ಕೊಡುವಂತ ಇಲಾಖೆ ಅಬಕಾರಿ. ಆದರೆ ನಿರೀಕ್ಷಿತ ಆದಾಯ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ದರ ಏರಿಕೆ ಮಾಡಿದೆ ಸರ್ಕಾರ. ಜನವರಿ ಹೊಸ ವರ್ಷದ 20ನೇ ತಾರೀಕಿನಿಂದಲೇ ಈ ದರ ಇಂಪ್ಲಿಮೆಂಟ್ ಆಗುತ್ತೆ. ಅಲ್ಲಿಗೆ ಮದ್ಯಪ್ರಿಯರು ಸ್ವಲ್ಪ ಜೇಬನ್ನ ಗಟ್ಟಿ ಮಾಡಿಕೊಂಡೇ ಹೋಗಬೇಕಾಗತ್ತೆ. ಅಬಕಾರಿ ಇಲಾಖೆ ಅತಿ ಹೆಚ್ಚು ಆದಾಯ ತಂದುಕೊಡುವಂತಹ ಇಲಾಖೆ ಸರ್ಕಾರಕ್ಕೆ. ಬಟ್ ಈಗ ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಸರ್ಕಾರದಿಂದ. ನೀವೇ ಜಾಸ್ತಿ ರೆವಿನ್ಯೂ ಕೊಡೋದು, ಆದರೆ ನಿಮಗೆ ಸರ್ಕಾರ ಈಗ ಹೊರೆ ಹೊರಿಸ್ತಾ ಇದೆ. ಇದೇ ತಿಂಗಳು 20ನೇ ತಾರೀಕಿನಿಂದ ಹೊಸ ದರ ಏರಿಕೆ ಅಂತೆ. 10 ರಿಂದ 50 ರೂಪಾಯಿ ತನಕ ಕೂಡ ದರ ಏರಿಕೆ ಇರುತ್ತೆ ಅನ್ನೋದ್ರ ಡೀಟೇಲ್ಸ್ ಇದೆ. ಮದ್ಯಪ್ರಿಯರಿಗೆ ಶಾಕ್ ನೀಡಿದೆ ಸರ್ಕಾರ. ಬಜೆಟ್ಗೂ ಮುನ್ನವೇ ಮದ್ಯದ ದರ ಏರಿಕೆಯಾಗಲಿದೆ. ಜನವರಿ 20ರಿಂದಲೇ ಹೊಸ ದರ ಜಾರಿಯಾಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 10 ರಿಂದ 50 ರೂಪಾಯಿ ತನಕ ದರ ಏರಿಕೆ. ನಿರೀಕ್ಷಿತ ಆದಾಯ ಬಾರದ ಹಿನ್ನೆಲೆ ದರ ಏರಿಕೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಾರಿಗೆಯ ದರ ಆಯಿತು, ಅದಾದ ಬಳಿಕ ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ ಸರ್ಕಾರದಿಂದ. ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದು ಕೊಡುವಂತ ಇಲಾಖೆ ಅಬಕಾರಿ. ಆದರೆ ನಿರೀಕ್ಷಿತ ಆದಾಯ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ದರ ಏರಿಕೆ ಮಾಡಿದೆ ಸರ್ಕಾರ. ಜನವರಿ ಹೊಸ ವರ್ಷದ 20ನೇ ತಾರೀಕಿನಿಂದಲೇ ಈ ದರ ಇಂಪ್ಲಿಮೆಂಟ್ ಆಗುತ್ತೆ. ಅಲ್ಲಿಗೆ ಮದ್ಯಪ್ರಿಯರು ಸ್ವಲ್ಪ ಜೇಬನ್ನ ಗಟ್ಟಿ ಮಾಡಿಕೊಂಡೇ ಹೋಗಬೇಕಾಗತ್ತೆ. ಅಬಕಾರಿ ಇಲಾಖೆ ಅತಿ ಹೆಚ್ಚು ಆದಾಯ ತಂದುಕೊಡುವಂತಹ ಇಲಾಖೆ ಸರ್ಕಾರಕ್ಕೆ. ಬಟ್ ಈಗ ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಸರ್ಕಾರದಿಂದ. ನೀವೇ ಜಾಸ್ತಿ ರೆವಿನ್ಯೂ ಕೊಡೋದು, ಆದರೆ ನಿಮಗೆ ಸರ್ಕಾರ ಈಗ ಹೊರೆ ಹೊರಿಸ್ತಾ ಇದೆ. ಇದೇ ತಿಂಗಳು 20ನೇ ತಾರೀಕಿನಿಂದ ಹೊಸ ದರ ಏರಿಕೆ ಅಂತೆ. 10 ರಿಂದ 50 ರೂಪಾಯಿ ತನಕ ಕೂಡ ದರ ಏರಿಕೆ ಇರುತ್ತೆ ಅನ್ನೋದ್ರ ಡೀಟೇಲ್ಸ್ ಇದೆ.